ಹಾಯ್ ಹೆಲೋ ನಮಸ್ತೆ ಸ್ಪರ್ಧಾ ಮಿತ್ರರೇ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಸ್ನೇಹಿತರೆ, ಇಂದು ಕೂಡ ಸಂವಿಧಾನದ ಪ್ರಮುಖ ಅಧ್ಯಯನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಹೆಚ್ಚು ಸಹಾಯಕ ಆಗ್ತದೆ ಬಂಧುಗಳೇ. ಇಂದಿನ ಅಧ್ಯಯನದ ವಿಷಯ ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಈ ಅಧ್ಯಯನದಲ್ಲಿ ನಾವು ಕಲಿಯುವ ಮುಖ್ಯ ವಿಷಯಗಳು ಏನೇನೆಂದರೆ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಸಂವಿಧಾನದ ಯಾವ ವಿಧಿಗಳು ವಿವರಿಸ್ತವೆ ಎಂಬುದನ್ನು ಕಲಿಯೋಣ, ಮತ್ತು ಸಂವಿಧಾನದ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಎಂಬುದನ್ನು ನೋಡೋಣ, ಮತ್ತು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ ಎಂಬುದನ್ನು ನೋಡೋಣ, ಮತ್ತು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವ ರೀತಿಯಾಗಿ ವಿಭಜನೆ ಮಾಡಿಕೊಂಡು ನಾವು ಅಧ್ಯಯನ ಮಾಡ್ಬೋದು ಎಂಬುದನ್ನು ಕೂಡ ಕಲಿತಾ ಹೋಗೋಣ ಬಂಧುಗಳೇ. ಭಾರತ ಸಂವಿಧಾನದ 4ನೇ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿರುತ್ತದೆ. ಸಂವಿಧಾನದ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿರ್ತವೆ. ಸ್ನೇಹಿತರೆ, ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಐರಿಷ್ ಸಂವಿಧಾನ, ಐರ್ಲೆಂಡಿಂದ ನಾವು ಎರವಲು ಪಡ್ಕೊಂಡಿರ್ತೇವೆ. ರಾಜ್ಯ ನಿರ್ದೇಶಕ ತತ್ವಗಳು ಏನಕ್ಕಪ್ಪ ಈ ರಾಜ್ಯ ನಿರ್ದೇಶಕ ತತ್ವಗಳು ಅಷ್ಟೊಂದು ಮಹತ್ವ ಪಡೆದಿದೆ ಅಂತ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನಗಳ ಸ್ವರೂಪದಲ್ಲಿದೆ. ಇವುಗಳು ನ್ಯಾಯರಕ್ಷಿತವಾದವುಗಳಲ್ಲದಿದ್ದರೂ ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ. ಸ್ನೇಹಿತರೆ, ಇಲ್ಲೊಂದು ಪ್ರಮುಖ ವಿಷಯ ಬಂತು, ಇವು ನ್ಯಾಯದ ರಕ್ಷಿತಕ್ಕೆ ಒಳಪಟ್ಟಿರೋದಿಲ್ಲ. ಅಂದರೆ ಇವುಗಳ ಉಲ್ಲಂಘನೆ ಆದಾಗ ನಾವು ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ಪ್ರಶ್ನೆ ಮಾಡುವ ಅಧಿಕಾರ ಇರೋದಿಲ್ಲ. ಸ್ನೇಹಿತರೆ, ಇದು ಕೇವಲ ಇರೋದು ರಾಜ್ಯಗಳು ಯಾವುದಾದ್ರೂ ಹೊಸ ನೀತಿಗಳನ್ನ ಜಾರಿಗೆ ತರಬೇಕಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವವನ್ನು ನೀವು ಅನುಷ್ಠಾನಗೊಳಿಸೋಕ್ಕೆ ನೀವು ಸದಾ ಮುನ್ನಿರಬೇಕು. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ನೀವು ಅಳವಡಿಸಿದರೆ ನಮ್ಮ ಸರ್ಕಾರವು ಕೂಡ ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸ್ಬೋದು ಮತ್ತು ಪೌರರಿಗೂ ಕೂಡ ಉತ್ತಮ ಸಮಾಜದ ನಿರ್ಮಾಣ ಕೂಡ ಮಾಡಿಕೊಡ್ಬೋದು ಎಂಬುದು ಈ ರಾಜ್ಯ ನಿರ್ದೇಶಕ ತತ್ವ ಒಳಗೊಂಡಿರುವ ಪ್ರಮುಖ ಅಂಶಗಳು ಬಂಧುಗಳೇ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾನೂನುಗಳನ್ನು ರೂಪಿಸುವಾಗ, ನೀತಿಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಾಗ ಮತ್ತು ಆಡಳಿತ ನಡೆಸುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ರಾಜ್ಯದ ಆದ್ಯ ಕರ್ತವ್ಯವಾಗಿರ್ತದೆ ಎಂಬುದಾಗಿ ಸಂವಿಧಾನದ 37ನೇ ವಿಧಿ ಸ್ಪಷ್ಟಪಡಿಸ್ತದೆ. ಸ್ನೇಹಿತರೆ, ರಾಜ್ಯವು ಯಾವುದೇ ಸಂದರ್ಭದಲ್ಲಿ ಈ ಹೊಸ ನೀತಿಗಳನ್ನ ಮಾಡೋಕ್ಕೆ ಹೊರಟಿರುತ್ತಲೋ ಅಂಥ ಸಂದರ್ಭದಲ್ಲಿ ಮತ್ತು ಹೊಸ ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪರಿಗಣನೆಗೆ ತಗೋಬೇಕು ಎಂಬುದಾಗಿ 37ನೇ ವಿಧಿ ಸ್ಪಷ್ಟಪಡಿಸ್ತದೆ ಬಂಧುಗಳೇ. BR ಅಂಬೇಡ್ಕರ್ ಈ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇವರು ಈ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಮುಂತಾದ ಉದ್ದೇಶಗಳನ್ನು ಸಾಧಿಸಲು ಈ ತತ್ವಗಳು ನೆರವಾಗ್ತದೆ ಎಂಬುದು ನಾವು ತಿಳಿಯಬಹುದಾಗಿದೆ. ಸ್ನೇಹಿತರೆ, ಪ್ರಸ್ತಾವನೆಯಲ್ಲಿ ಕಂಡುಬರುವಂತಹ ಅನೇಕ ಶಬ್ದಗಳು ಕಾಣ್ತೀವಿ. ಸ್ನೇಹಿತರೆ, ಆ ಪ್ರಸ್ತಾವನೆಯ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ತಿಳ್ಕೊಂಡಿದ್ವಿ. ಆ ಪ್ರಸ್ತಾವನೆಯಲ್ಲಿರುವ ಧ್ಯೇಯೋದ್ದೇಶಗಳನ್ನು ಸಾಕಾರ ಮಾಡಿಕೊಳ್ಳಲು ನಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಸಹಕಾರಿಯಾಗಿವೆ ಎಂಬುದನ್ನು ನಾವು ತಿಳ್ಕೋಬಹುದಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಕಲ್ಯಾಣ ರಾಜ್ಯ ಮತ್ತು ಸಮಾಜವಾದಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶಗಳನ್ನು ಒಳಗೊಂಡಿರ್ತದೆ ಬಂಧುಗಳೇ. ಈ ದೃಷ್ಟಿಗೋಸ್ಕರ ಗ್ರಾನ್ವಿಲ್ ಅಸ್ಟಿನ್ ರವರು ತಮ್ಮ ಅಭಿಪ್ರಾಯ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಅಂತರಾತ್ಮ ಎಂದು ತಮ್ಮ ಅಭಿಪ್ರಾಯವನ್ನು ಗ್ರಾನ್ವಿಲ್ ಅಸ್ಟಿನ್ ರವರು ವ್ಯಕ್ತಪಡಿಸಿದ್ದಾರೆ ಬಂಧುಗಳೇ. ಈಗ ನಾವು ಅಧ್ಯಯನದ ದೃಷ್ಟಿಗೋಸ್ಕರ ರಾಜ್ಯ ನಿರ್ದೇಶಕ ತತ್ವಗಳನ್ನ ವರ್ಗೀಕರಣ ಮಾಡ್ಬೋದಾಗಿದೆ. ಆ ವರ್ಗೀಕರಣ ಏನೇನೆಂಬುದನ್ನು ನೋಡ್ತಾ ಹೋಗೋಣ.
ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳ ಯಾವುದೇ ರೀತಿಯ ವರ್ಗೀಕರಣವನ್ನು ಒಳಗೊಂಡಿರಲ್ಲ, ಆದರೆ ಅವುಗಳ ಸ್ವರೂಪವನ್ನು ಆಧರಿಸಿ ನಾವು ಅಧ್ಯಯನ ಮಾಡೋದಕ್ಕೋಸ್ಕರ 3 ವರ್ಗಗಳಾಗಿ ವರ್ಗೀಕರಣ ಮಾಡ್ಬೋದು. ಅಂತಹ 3 ವರ್ಗೀಕರಣ ಯಾವುದಿದೆ ಅಂದರೆ ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು ಮತ್ತು ಉದಾರ ತತ್ವಗಳ ಎಂಬುದಾಗಿ 3 ರೀತಿಯ ವರ್ಗೀಕರಣ ಮಾಡಿ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನ ಅಭ್ಯಾಸ ಮಾಡ್ಬೋದಾಗಿದೆ. ಈಗ ಒಂದೊಂದೇ ವರ್ಗೀಕರಣದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಸಮಾಜವಾದಿ ತತ್ವಗಳು. ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳು ಯಾವ್ಯಾವಿದೆ ಎಂಬುದನ್ನು ನೋಡ್ತಾ ಹೋಗೋದಾದರೆ, ಈ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಒದಗಿಸುವುದರ ಮೂಲಕ ಭಾರತವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿರುತ್ತದೆಯೋ ಅವನ್ನೇ ನಾವು ಸಮಾಜವಾದಿ ತತ್ವಗಳನ್ನು ಕರೆಯುತ್ತೇವೆ ಸ್ನೇಹಿತರೆ. ಅಂತಹ ತತ್ವಗಳು ಯಾವ್ಯಾವುದು ಅಂತ ನೋಡೋದಾದರೆ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದರ ಮೂಲಕ ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುವುದು ಮತ್ತು ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಇವು ಎಲ್ಲವೂ ಕೂಡ ಸಮಾಜವಾದಿ ತತ್ವದ ಮೂಲ ಪರಿಕಲ್ಪನೆ ಆಗಿರ್ತದೆ. 38ನೇ ವಿಧಿ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ 4ನೇ ಭಾಗಕ್ಕೆ ಈ ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ. 38ನೇ ವಿಧಿ ಏನು ಹೇಳ್ತದೆ ಅಂದರೆ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸೋದು ಮತ್ತು ಅದರ ಮೂಲಕ ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸೋದು ಹಾಗೂ ಆದಾಯ, ಸ್ಥಾನಮಾನ ಮತ್ತು ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಎಂಬುದಾಗಿ 38ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಇದನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ದು 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಸ್ನೇಹಿತರೆ. ಇದು ಕೂಡ ನೆನಪಿಟ್ಕೊಳ್ಳಿ. ಸಮಾಜವಾದಿ ತತ್ವದಲ್ಲಿ ಮತ್ತೊಂದು ಪರಿಕಲ್ಪನೆ ಅಂದರೆ, ಪ್ರತಿಯೊಬ್ಬ ಪೌರನಿಗೆ ಜೀವನ ಅವಶ್ಯಕ ವಸ್ತುಗಳನ್ನು ದೊರಕುವಂತೆ ಮಾಡುವುದು, ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನು ಎಲ್ಲರ ಒಳಿತಿಗಾಗಿ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳೋದು, ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೇಂದ್ರೀಕೃತವಾಗುವಂತೆ ತಡೆಗಟ್ಟುವುದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು, ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನು ಬಲವಂತಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಣೆ ಮಾಡಬೇಕು ಎಂಬುದಾಗಿ 39ನೇ ವಿಧಿ ತಿಳಿಸ್ತದೆ. ಈ 39ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವ 39ನೇ ವಿಧಿ ಏನು ಹೇಳ್ತದೆ ಅಂದರೆ, ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನು ಬಲವಂತಪೂರ್ವಕವಾಗಿ, ಅವರು ಒತ್ತಾಯಪೂರ್ವಕವಾಗಿ ಅದನ್ನು ನಾವು ದುರುಪಯೋಗ ಮಾಡಿಕೊಳ್ಬಾರ್ದು, ಆ ದುರುಪಯೋಗವಾಗದಂತೆ ರಾಜ್ಯವು ಸಂರಕ್ಷಣೆ ಮಾಡಬೇಕು ಎಂಬುದಾಗಿ 39ನೇ ವಿಧಿ ಸ್ಪಷ್ಟಪಡಿಸ್ತದೆ ಬಂಧುಗಳೇ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ನೀಡುವುದು, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡೋದು ಸ್ನೇಹಿತರೆ. ಇದನ್ನು ಸಂವಿಧಾನದ 39A ವಿಧಿಯಾಗಿ ಸೇರ್ಪಡೆ ಮಾಡಿದ್ದೇವೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವ 39A ವಿಧಿ ಏನು ತಿಳಿಸ್ತದೆ ಅಂದರೆ, ಬಡವರಿಗೆ ಉಚಿತ ಕಾನೂನು ನೆರವು ನೀಡಬೇಕು ಎಂಬುದಾಗಿ ತಿಳಿಸ್ತದೆ ಸ್ನೇಹಿತರೆ. ಈ ವಿಧಿಯನ್ನು ನೆನಪಿಟ್ಕೊಳ್ಳಿ, ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಈ ವಿಧಿಯ ಬಗ್ಗೆ ಪ್ರಶ್ನೆ ಆಗಿದೆ. ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಅಸಮರ್ಥರು ಮತ್ತು ದುರ್ಬಲರಿಗೆ ಉದ್ಯೋಗದ ಹಕ್ಕು, ಶೈಕ್ಷಣಿಕ ಮತ್ತು ಸಾರ್ವಜನಿಕ ನೆರವನ್ನು ಒದಗಿಸಬೇಕು ಎಂಬುದಾಗಿ 41ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಕೆಲಸ ನಿರ್ವಹಿಸಲು ಪೂರಕವಾದ, ನ್ಯಾಯಯುತವಾದ ಹಾಗೂ ಮಾನವೀಯ ಸ್ಥಿತಿಗಳನ್ನು ಉಂಟು ಮಾಡುವುದು ಮತ್ತು ಹೆರಿಗೆ ಸೌಲಭ್ಯ ನೀಡುವುದು ಕೂಡ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರ್ಪಡೆ ಮಾಡಿದ್ದಾರೆ. 42ನೇ ವಿಧಿ ಮಾನವೀಯ ಸ್ಥಿತಿಗಳಲ್ಲಿ ಉತ್ತಮವಾದಂತಹ ಸೌಲಭ್ಯಗಳನ್ನ ಹೆರಿಗೆ ಸಮಯದಲ್ಲಿ ಮಹಿಳೆಯರಿಗೂ ನೀಡಬೇಕು ಮತ್ತು ಪುರುಷರಿಗೆ ತಮ್ಮ ಕಾರ್ಯನಿರ್ವಹಿಸಬೇಕಾದ್ರೆ ಅವ್ರಿಗೂ ಕೂಡ ಮಾನವೀಯ ಸೌಲಭ್ಯಗಳನ್ನ ಒದಗಿಸಬೇಕು ಎಂಬುದಾಗಿ 42ನೇ ವಿಧಿ ಸ್ಪಷ್ಟಪಡಿಸ್ತದೆ. ಇಲ್ಲಿ ಹೆರಿಗೆ ನಾವು ಈಗಾಗಲೇ ತಿಳ್ಕೊಂಡ್ವಿ. 42ನೇ ವಿಧಿ ಏನು ತಿಳಿಸ್ತದೆ ಅಂದರೆ, ಹೆರಿಗೆ ಸೌಲಭ್ಯನ ನೀಡಬೇಕು ಎಂಬುದಾಗಿ ತಿಳಿಸ್ತದೆ. ಇದರ ಕುರಿತಾಗಿ ಒಂದು ಪ್ರಕರಣ ಬರ್ತದೆ. ಆ ಪ್ರಕರಣವೇ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ನಡೆದಂತಹ ಒಂದು ಪ್ರಕರಣ ನಿಮ್ಮ ಮುಂದೆ ಬರ್ತದೆ ಸ್ನೇಹಿತರೆ.
ಈ ಪ್ರಕರಣದಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಏನಂತ ತೀರ್ಪು ಕೊಡ್ತು ಅಂತ ನೋಡೋದಾದರೆ ಇದ್ರ ಪ್ರಕರಣದ ಹಿನ್ನೆಲೆ ನೋಡೋಣ. ಮೊದಲು ಗುತ್ತಿಗೆ ನೌಕರರಿಗೂ ಕೂಡ ಹೆರಿಗೆ ರಜೆಯನ್ನು ನೀಡಬೇಕು ಎಂಬುದಾಗಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ತೀರ್ಪನ್ನು ನೀಡ್ತದೆ. ಇದರ ತೀರ್ಪಿನ ಹಿನ್ನೆಲೆ ನೋಡೋದಾದರೆ ಈ ತೀರ್ಪನ್ನು ಪ್ರಕಟಪಡಿಸಿದವರು ಎಸ್ ನಾರಾಯಣಮೂರ್ತಿರವರು. ಇದು ಏಕಸದಸ್ಯ ನ್ಯಾಯಪೀಠ ಆಗಿರ್ತದೆ. ಇದು ಪ್ರಕರಣದ ಹಿನ್ನೆಲೆ ಅಂದರೆ ಚಳ್ಳಕೆರೆಯ ಪುರಸಭೆಯಲ್ಲಿ BT ನೇತ್ರಾವತಿ ಎಂಬುವರು ಮಹಿಳಾ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಇವರು 2013 ಜುಲೈ 31ರಂದು ಹೆರಿಗೆ ರಜೆ ಸೌಲಭ್ಯ ಕಾಯ್ದೆ 1961 ಅನುಸಾರ ಗುತ್ತಿಗೆ ಆಧಾರದಲ್ಲಿ ದುಡಿಯುವವರಿಗೂ ಕೂಡ 180 ದಿನಗಳ ಕಾಲ ಹೆರಿಗೆ ರಜೆ ಸಿಗಬೇಕು ಎಂದು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆದರೆ ಈ ಹಿಂದೆ ಈ ಪುರಸಭೆಯು ಮಹಿಳೆಗೆ ನಾವು ಯಾವುದೇ ರೀತಿಯ ಮೆಟರ್ನಿಟಿ ಲೀವ್ನ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಪುರಸಭೆ ಹೇಳಿರ್ತಾರೆ. ಪುರಸಭೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಳಿರ್ತಾರೆ. ಇದರ ವಿರುದ್ಧ BT ನೇತ್ರಾವತಿಯವರವರು ನಮ್ಮ ರಾಜ್ಯದ ಹೈಕೋರ್ಟ್ಗೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆಗ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿದ್ದ ನಾರಾಯಣಮೂರ್ತಿ ಎಂಬುವರು ಏನಂತ ತೀರ್ಪು ನೀಡ್ತಾರೆ ಅಂದರೆ ಗುತ್ತಿಗೆ ನೌಕರರಿಗೂ ಕೂಡ 1961 ಹೆರಿಗೆ ಸೌಲಭ್ಯ ಕಾಯ್ದೆ ಅಡಿಯಲ್ಲಿ ಅವರಿಗೂ ಕೂಡ 180 ದಿನಗಳ ಕಾಲ ರಜೆಯನ್ನು ನೀಡಬೇಕು ಎಂಬುದಾಗಿ ತಮ್ಮ ತೀರ್ಪನ್ನು ಪ್ರಕಟ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಮುಂದುವರೆದಂತಹ ಸಮಾಜವಾದಿ ತತ್ವಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲ ಕೆಲಸಗಾರರಿಗೂ ಕೂಡ ಜೀವನ ನಿರ್ವಹಣೆ ಕೂಲಿ ಮತ್ತು ಉತ್ತಮ ಜೀವನ ಮಟ್ಟ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಂಬುದಾಗಿ 43ನೇ ವಿಧಿ ತಿಳಿಸ್ಕೊಡ್ತದೆ. ಈ ರಾಜ್ಯ ನಿರ್ದೇಶಕ ತತ್ವಗಳ ಎಲ್ಲವೂ ಕೂಡ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡ್ತಾ ಇರೋದು. ಸ್ನೇಹಿತರೆ, ಇವುಗಳೆಲ್ಲವನ್ನೂ ಕೂಡ ನೀವು ಆಡಳಿತ ನಡೆಸಬೇಕಾದ್ರೆ ಪರಿಗಣನೆಗೆ ತಗೋಬೇಕು. ಇವುಗಳನ್ನ ನೀವು ಬಳಸ್ಕೊಂಡು ಆಡಳಿತ ಮಾಡಿದ್ರೆ ನಿಮ್ಮ ಆಡಳಿತವೂ ಸಹ ಸುಭಿಕ್ಷ ಮತ್ತು ಉತ್ತಮವಾಗಿರ್ತದೆ ಎಂಬುದು ಸಂವಿಧಾನ ರಚನೆಕಾರರ ಅಭಿಪ್ರಾಯ ಆಗಿರ್ತದೆ. ಅದಕ್ಕೋಸ್ಕರ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿರೋದು. ಸ್ನೇಹಿತರೆ, ಇನ್ನು ಇದೇ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವಂತಹ 43A ವಿಧಿ ಏನು ಹೇಳ್ತದೆ ಅಂದರೆ ಉದ್ಯಮಗಳು ಅಥವಾ ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸುವ ಅವಕಾಶವನ್ನು ನೀಡಬೇಕು ಎಂಬುದಾಗಿ 43A ವಿಧಿ ತಿಳಿಸ್ತದೆ. ಅಂದರೆ ಕೇವಲ ಕಾರ್ಮಿಕನು ಕೆಲಸಕ್ಕೆ ಮಾತ್ರ ಕೇವಲ ಕಾರ್ಖಾನೆಗಳಿಗೆ ಬಂದು ಕೇವಲ ಕೆಲಸ ಮಾಡ್ಕೊಂಡು ಹೋಗೋದಲ್ಲ, ಅವನು ಕೂಡ ಉದ್ಯಮಗಳಲ್ಲಿ ಭಾಗವಹಿಸಬೇಕು, ಅವನು ಕೂಡ ಕಾರ್ಖಾನೆಯ ಒಂದು ಭಾಗವಾಗಬೇಕು ಎಂಬ ಉದ್ದೇಶಕ್ಕೋಸ್ಕರ 43A ವಿಧಿಯನ್ನು ರಾಜ್ಯ ನಿರ್ದೇಶಕ ತತ್ವಕ್ಕೆ ಸೇರ್ಪಡೆ ಮಾಡಲಾಗಿದೆ. ಸ್ನೇಹಿತರೆ, ಇನ್ನು ಪೌಷ್ಟಿಕತೆಯ ಮಟ್ಟ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ರಾಜ್ಯಗಳು ಸುಧಾರಿಸಬೇಕು ಎಂಬುದಾಗಿ 47ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಇಷ್ಟು ನಾವು ಸಮಾಜವಾದಿ ತತ್ವಗಳನ್ನು ತಿಳ್ಕೊಂಡು ಈ ಸಮಾಜವಾದಿ ತತ್ವಗಳಲ್ಲಿ ಮುಖ್ಯ ಉದ್ದೇಶ ಏನಂದರೆ ಎಲ್ಲವನ್ನೂ ಕೂಡ ಎಲ್ಲ ಪ್ರಜೆಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸಬೇಕು ಎಂಬುದನ್ನು ಸಮಾಜವಾದಿ ತತ್ವಗಳಲ್ಲಿ ತಿಳ್ಕೊಂಡ್ವಿ. ಈಗ ಗಾಂಧಿ ತತ್ವಗಳು ಯಾವ್ಯಾವಿದೆ, ಈ ಗಾಂಧಿ ತತ್ವಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವ ಬರ್ತವೆ ಅಂತ ನೋಡೋದಾದರೆ ಗಾಂಧಿ ತತ್ವ, ಗಾಂಧಿವಾದವನ್ನು ಆಧರಿಸಿರುವ ಈ ತತ್ವಗಳು ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದ ರಾಷ್ಟ್ರೀಯ ಪುನರ್ರಚನಾ ಕಾರ್ಯಕ್ರಮಗಳನ್ನು ಪ್ರತಿನಿಧಿಸುತ್ತದೆ. ಸ್ನೇಹಿತರೆ, ಈ ಗಾಂಧಿ ತತ್ವಗಳು ಅಂತ ಕೆಲವೊಂದು ಗಾಂಧೀಜಿಯವರ ತತ್ವಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಸೇರ್ಪಡೆ ಮಾಡಿದ್ದೇವೆ. ಅದಕ್ಕೋಸ್ಕರ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಗಾಂಧಿ ತತ್ವಗಳು ಎಂದು ಕರೆಯಬಹುದಾಗಿದೆ. ಅಂತಹ ತತ್ವಗಳು ಯಾವ್ಯಾವು ಅಂತ ನೋಡೋದಾದರೆ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ಕ್ರಮ ತೆಗೆದುಕೊಳ್ಳುವುದು ಹಾಗೂ ಸರ್ಕಾರದ ಸ್ವಾಯತ್ತ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ಗ್ರಾಮ ಪಂಚಾಯಿತಿಗಳಿಗೆ ನೀಡಬೇಕು ಎಂಬುದಾಗಿ 40ನೇ ವಿಧಿ ತಿಳಿಸ್ತದೆ. ಸ್ನೇಹಿತರೆ, ಇದು ಕೂಡ ಗಾಂಧೀಜಿಯವರ ಒಂದು ಮೂಲ ಉದ್ದೇಶ ಆಗಿರ್ತದೆ. ಅಂದರೆ ಪ್ರತಿಯೊಂದು ಗ್ರಾಮವೂ ಕೂಡ ಸ್ವರಾಜ್ಯವಾಗಬೇಕು ಎಂಬುದು ಅವರ ಪರಿಕಲ್ಪನೆ ಆಗಿರ್ತದೆ. ಆ ಪರಿಕಲ್ಪನೆಯನ್ನು
ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸ್ಕೊಂಡಿರೋದನ್ನು ಕಾಣ್ಬೋದಾಗಿದೆ. ಅದಕ್ಕೋಸ್ಕರ ಗಾಂಧೀಜಿಯವರ ಆಸೆಗಳನ್ನ, ಕೆಲವೊಂದು ಪರಿಕಲ್ಪನೆಗಳನ್ನ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಇದನ್ನು ನಾವು ಗಾಂಧಿ ತತ್ವಗಳೆಂದು ವರ್ಗೀಕರಣ ಮಾಡ್ಬೋದಾಗಿದೆ. ಹೀಗೆ ಇನ್ನೂ ಉಳಿದಂತಹ ನೋಡೋದಾದರೆ, ಗೃಹ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸಬೇಕು ಎಂಬುದಾಗಿ 43ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ರಾಜ್ಯವು ಪ್ರೋತ್ಸಾಹಿಸಬೇಕು ಎಂಬುದಾಗಿ 43B ವಿಧಿ ಸ್ಪಷ್ಟಪಡಿಸುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಮತ್ತು ಸಮಾಜದ ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಯನ್ನು ಪ್ರೋತ್ಸಾಹಿಸಬೇಕು ಮತ್ತು ಅವರನ್ನು ಸಾಮಾಜಿಕ ಅನ್ಯಾಯ ಹಾಗೂ ಎಲ್ಲ ರೀತಿಯ ಶೋಷಣೆಗಳಿಂದ ಸಂರಕ್ಷಣೆ ನೀಡಬೇಕು ಎಂಬುದಾಗಿ 46ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಇನ್ನು ಮಾದಕ ದ್ರವ್ಯಗಳು ಮತ್ತು ಅಮಲು ಪದಾರ್ಥಗಳನ್ನ ನಿಷೇಧ ಮಾಡಬೇಕು ಎಂಬುದಾಗಿ ರಾಜ್ಯ ನಿರ್ದೇಶಕ ತತ್ವದ 47ನೇ ವಿಧಿ ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ. ಸ್ನೇಹಿತರೆ, ಕೃಷಿ ಮತ್ತು ಪಶು ಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು, ಗೋಹತ್ಯೆ ನಿಷೇಧ ಮತ್ತು ಅವುಗಳ ತಳಿಗಳ ಅಭಿವೃದ್ಧಿ ಮಾಡಬೇಕು ಎಂಬುದಾಗಿ 48ನೇ ವಿಧಿ ತಿಳಿಸ್ತದೆ. ಸ್ನೇಹಿತರೆ, ಇನ್ನು ಇಷ್ಟು ನಾವು ತಿಳ್ಕೊಂಡಿದ್ದು ಸಮಾಜವಾದಿ ತತ್ವಗಳು ಮತ್ತು ಗಾಂಧಿವಾದಿ ತತ್ವಗಳು ಅಂದರೆ ಏನು ಅಂತ. ಈಗ ಉದಾರತ ತತ್ವಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಉದಾರತ ತತ್ವಗಳು ಅಂದರೆ ಎಲ್ಲ ಪ್ರಜೆಗಳಿಗೂ ಕೂಡ ಉದಾರತೆಯನ್ನು ತೋರಿಸಬೇಕು. ಇಲ್ಲಿ ಯಾರೂ ಕೂಡ ಎಲ್ಲರೂ ಕೂಡ ಸಮಾನರು, ಯಾರೂ ಕೂಡ ಇಲ್ಲಿ ಶ್ರೇಷ್ಠತೆ ಇಲ್ಲ, ಯಾರೂ ಕೂಡ ಕನಿಷ್ಠತೆ ಇಲ್ಲ ಎಂಬ ಆಧಾರದ ಮೇಲೆ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ಸೇರ್ಪಡೆ ಮಾಡಲಾಗಿದೆ. ಅವುಗಳನ್ನ ನಾವು ಉದಾರತ ತತ್ವಗಳೆಂದು ಕೂಡ ಕರಿಬೋದಾಗಿದೆ. ಉದಾರತ ತತ್ವಗಳೆಂದು ವರ್ಗೀಕರಣ ಮಾಡಿಕೊಂಡು ನಾವು ಅಧ್ಯಯನವನ್ನು ಕೂಡ ಮಾಡ್ಬೋದಾಗಿದೆ. ಸ್ನೇಹಿತರೆ, ಅಂತಹ ಉದಾರತ ತತ್ವಗಳಲ್ಲಿ ಕಂಡುಬರುವಂತಹ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ನೋಡೋದಾದರೆ, ರಾಷ್ಟ್ರಾದ್ಯಂತ ಎಲ್ಲ ಪ್ರಜೆಗಳಿಗೆ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೊಳಿಸಬೇಕು ಅಂತ 44ನೇ ವಿಧಿ ಸ್ಪಷ್ಟಪಡಿಸ್ತದೆ. 6 ವರ್ಷಗಳನ್ನು ಪೂರೈಸುವವರೆಗೆ ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ರಕ್ಷಣೆ ಮತ್ತು ಶಿಕ್ಷಣ ನೀಡಬೇಕು ಎಂಬುದಾಗಿ 45ನೇ ವಿಧಿ ಸ್ಪಷ್ಟಪಡಿಸ್ತದೆ. ಸ್ನೇಹಿತರೆ, ಈ ಹಿಂದೆ ಇದು ಹೇಗಿತ್ತಪ್ಪ ಅಂದರೆ, ಈಗ ಏನು ನಾವು 21A ವಿಧಿಯಲ್ಲಿ 14 ವರ್ಷದವರೆಗೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು ಎಂಬುದನ್ನು ನಾವು ಕಂಡುಬರುತ್ತಿದ್ದೆವೋ, ಅದು ಮೊದಲು ಈ 45ನೇ ವಿಧಿಯಲ್ಲಿತ್ತು. ಈ 45ನೇ ವಿಧಿಯಿಂದ ಬದಲಾವಣೆಗೊಂಡಂತಹ 14 ವರ್ಷದವರೆಗಿನ ಉಚಿತ ಶಿಕ್ಷಣವನ್ನು ಮೂಲಭೂತ ಹಕ್ಕಿಗೆ ಸೇರ್ಪಡೆ ಮಾಡಿದಾಗ 45ನೇ ವಿಧಿಯು 6 ವರ್ಷಗಳವರೆಗೆ ಪೂರೈಸುವವರಿಗೆ ಎಲ್ಲ ಮಕ್ಕಳಿಗೆ ಬೇಬಿ ನರ್ಸರಿಂಗ್ ಅಂತೀವಲ್ಲ ಅಂತಹ ಶೈಕ್ಷಣಿಕ ಸೌಲಭ್ಯ ನೀಡಬೇಕು ಎಂಬುದಾಗಿ ಹೊಸ ವಿಧಿಯನ್ನು 45ನೇ ವಿಧಿಗೆ ಸೇರ್ಪಡೆ ಮಾಡಿತ್ತು. ಇದು ಹಿಂದೆ 14 ವರ್ಷದವರೆಗಿನ ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣ ನೀಡಬೇಕು ಎಂಬುದಾಗಿ ಇತ್ತು. ಯಾವಾಗ 14 ವರ್ಷದವರೆಗಿನ ಉಚಿತ ಮಕ್ಕಳಿಗೆ ಶಿಕ್ಷಣ ನೀಡೋದು ಕಡ್ಡಾಯ ಮೂಲಭೂತ ಹಕ್ಕಾಯಿತು, ಆವಾಗ ಈ ವಿಧಿ ಬದಲಾವಣೆ ಆಗ್ತದೆ. ಸ್ನೇಹಿತರೆ, ಕೃಷಿ ಮತ್ತು ಪಶು ಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಎಂಬುದಾಗಿ 48ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಇನ್ನು ರಾಜ್ಯಗಳಿಗೆ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಮತ್ತು ಪರಿಸರದ ಸಂರಕ್ಷಣೆ ಮತ್ತು ಪರಿಸರದ ಸುಧಾರಣೆ ಹಾಗೂ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಎಂಬುದಾಗಿ ರಾಜ್ಯಗಳಿಗೆ 48A ವಿಧಿಯಡಿ ರಾಜ್ಯ ನಿರ್ದೇಶಕ ತತ್ವ ನಿರ್ದೇಶನವನ್ನು ನೀಡುತ್ತದೆ. ಬಂಧುಗಳೇ, ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳ ಸ್ಥಳಗಳು ಮತ್ತು ವಸ್ತುಗಳನ್ನು ಸಂರಕ್ಷಣೆ ಮಾಡಬೇಕು ಎಂಬುದಾಗಿ 49ನೇ ವಿಧಿಯು ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ. ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಬೇಕು ಎಂಬುದಾಗಿ 50ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಮತ್ತು ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಮತ್ತು ಗೌರವಯುತವಾದ ಸಂಬಂಧಗಳನ್ನು ಕಾಯ್ದುಕೊಂಡು ಬರುವುದು, ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯ ಮೂಲಕ ಇತ್ಯರ್ಥಪಡಿಸಲು ಪ್ರೋತ್ಸಾಹಿಸಬೇಕು. ಪ್ರತಿಯೊಂದು ರಾಜ್ಯವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದ ಮಾಡಿಕೊಂಡಾಗ ಕೇಂದ್ರ ಸರ್ಕಾರಕ್ಕೆ ಸಹಾಯ ನೀಡಬೇಕು ಮತ್ತು ಸಹಕಾರ ನೀಡಬೇಕು ಎಂಬುದಾಗಿ ಈ 51ನೇ ವಿಧಿ ಸ್ಪಷ್ಟವಾಗಿ ತಿಳಿಸ್ತದೆ. ಸ್ನೇಹಿತರೆ, ಇಷ್ಟು ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ವರ್ಗೀಕರಣ ಮಾಡಿಕೊಂಡು ಅಭ್ಯಾಸ ಮಾಡಿದ್ವಿ. ಸ್ನೇಹಿತರೆ, ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಅಂತಹ ಹೊಸದಾಗಿ ಸೇರ್ಪಡೆಗೊಂಡಂತಹ
ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ನೋಡೋಣ. ಮೂಲ ಸಂವಿಧಾನದಲ್ಲಿ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳಿತ್ತು. ಮೂಲ ಸಂವಿಧಾನದಲ್ಲಿ ಹೊರತುಪಡಿಸಿ ಯಾವ್ಯಾವ ಹೊಸ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತ ನೋಡೋದಾದರೆ 1976ರ 42ನೇ ತಿದ್ದುಪಡಿಯ ಮೂಲಕ ಮೂಲ ಪಟ್ಟಿಗೆ ಹೊಸ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರ್ಪಡೆ ಮಾಡಲಾಗ್ತದೆ. ಅಂತಹ ಹೊಸ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ನೋಡೋದಾದರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ ನೀಡುವುದು 39ನೇ ವಿಧಿ, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡುವುದು 39A ವಿಧಿ, ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶವನ್ನು ನೀಡುವುದು 43A ವಿಧಿ, ಪರಿಸರ ಸಂರಕ್ಷಣೆ ಸುಧಾರಣೆ ಮತ್ತು ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ 48A ವಿಧಿ, ಸಹಕಾರ ಸಂಘಗಳ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ಪ್ರೋತ್ಸಾಹಿಸುವುದು 43B ವಿಧಿ, ರಾಜ್ಯವು ಆದಾಯ, ಅಂತಸ್ತು, ಸೌಲಭ್ಯ ಮತ್ತು ಅವಕಾಶಗಳಲ್ಲಿ ಪ್ರಸ್ತುತ ಇರುವ ಸಮಾನತೆಯನ್ನು ಕಡಿಮೆ ಮಾಡಬೇಕು ಎಂಬ ತತ್ವವನ್ನು 1978ರ 44ನೇ ತಿದ್ದುಪಡಿ ಕಾಯ್ದೆ ಮೂಲಕ ರಾಜ್ಯ ನಿರ್ದೇಶಕ ತತ್ವ ಪಟ್ಟಿಗೆ ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ. ಇನ್ನು 2007ರ 86ನೇ ತಿದ್ದುಪಡಿ ಕಾಯ್ದೆಯು 45ನೇ ವಿಧಿಯ ವಿಷಯ ವಸ್ತುವನ್ನು ಬದಲಾವಣೆ ಮಾಡ್ತದೆ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. 86ನೇ ತಿದ್ದುಪಡಿಗಿಂತ ಮುಂಚೆ 45ನೇ ವಿಧಿ ಏನು ಹೇಳ್ತಿತ್ತು ಅಂದರೆ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲು ಕ್ರಮ ತೆಗೆದುಕೊಳ್ಳತಕ್ಕದ್ದು ಎಂದು ಹೇಳ್ತಿತ್ತು. 86ನೇ ತಿದ್ದುಪಡಿ ಕಾಯ್ದೆ ಮೂಲಕ 45ನೇ ವಿಷಯ ವಸ್ತುವನ್ನು ಏನೆಂದು ಬದಲಾಯಿಸಿತ್ತು ಅಂದರೆ 6 ವರ್ಷ ವಯಸ್ಸನ್ನು ಪೂರೈಸುವವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಶೈಶವಾವಸ್ಥೆಯ ರಕ್ಷಣೆ ಮತ್ತು ಶಿಕ್ಷಣ ನೀಡಬೇಕು ಎಂಬುದಾಗಿ ಹೊಸದಾಗಿ ಬದಲಾವಣೆ ನೀಡಿತು ಸ್ನೇಹಿತರೆ. ಇನ್ನು ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ನಿರ್ವಹಣೆಯನ್ನು ಪ್ರೋತ್ಸಾಹಿಸುವುದು ಎಂಬ 43B ವಿಧಿಯನ್ನು 2011ರ 97ನೇ ತಿದ್ದುಪಡಿ ಕಾಯ್ದೆ ಮೂಲಕ ಹೊಸದಾಗಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ. ಇಷ್ಟು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವಂತಹ ಪ್ರಮುಖ ವಿಧಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಅವುಗಳನ್ನು ನಾವು ಹೇಗೆ ವರ್ಗೀಕರಣ ಮಾಡ್ಬೋದು ಎಂಬುದಾಗಿ ಕೂಡ ಅಭ್ಯಾಸ ಮಾಡಿದ್ವಿ ಸ್ನೇಹಿತರೆ. ಈಗ ರಾಜ್ಯ ನಿರ್ದೇಶಕ ತತ್ವಗಳು ಎಂಬುದನ್ನು 4ನೇ ಭಾಗದಲ್ಲಿ ಸ್ಪಷ್ಟವಾಗಿ ವಿವರಿಸ್ತದೆ. ಸಂವಿಧಾನದ 4ನೇ ಭಾಗ ಇರೋದು ಕಂಪ್ಲೀಟಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆ ನೀಡೋದಕ್ಕೆ. ಈಗ 4ನೇ ಭಾಗಕ್ಕಿಂತ ಹೊರಗೆ ಇರುವಂತಹ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ನೋಡೋದಾದರೆ ಸೇವೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೇಮಕ ಎಂಬುದನ್ನು 16ನೇ ಭಾಗದಲ್ಲಿನ 335ನೇ ವಿಧಿ ತಿಳಿಸ್ತದೆ. ಇದು ಕೂಡ ಒಂದು ರಾಜ್ಯ ನಿರ್ದೇಶಕ ತತ್ವದ ಒಂದು ಪರ್ಯಾಯ ಕೈಗನ್ನಡಿಯಾಗಿರ್ತದೆ. ಆದರೆ ಇದು ರಾಜ್ಯ ನಿರ್ದೇಶಕ ಪಟ್ಟಿಗೆ ಸೇರೋದಿಲ್ಲ. ಹೀಗೆ ಹಲವಾರು ಪ್ರಮುಖ ಅಂಶಗಳಿದೆ. ಅಂತಹವು ಯಾವ್ಯಾವು ಅಂತ ನೋಡೋದಾದರೆ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು. 17ನೇ ಭಾಗದಲ್ಲಿನ 350A ವಿಧಿ ಇದರ ಬಗ್ಗೆ ತಿಳಿಸ್ತದೆ. ಇದು ಕೂಡ ರಾಜ್ಯಕ್ಕೆ ನಿರ್ದೇಶನ ನೀಡುವಂತಹ ಒಂದು ರಾಜ್ಯ ನಿರ್ದೇಶಕ ತತ್ವದ ಒಂದು ಕೈಗನ್ನಡಿಯಾಗಿರ್ತದೆ. ಆದರೆ ರಾಜ್ಯ ನಿರ್ದೇಶಕ ತತ್ವದ ಪಟ್ಟಿಯಲ್ಲಿ ಈ ವಿಷಯಗಳು ಇರೋದಿಲ್ಲ. ಹಿಂದಿ ಭಾಷೆಯ ಅಭಿವೃದ್ಧಿಗಾಗಿ ರಾಜ್ಯಗಳು ಶ್ರಮಿಸಬೇಕು ಎಂಬುದಾಗಿ 17ನೇ ಭಾಗದಲ್ಲಿನ 351ನೇ ವಿಧಿ ತಿಳಿಸ್ತದೆ. ಈ ಮೇಲಿನ ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ಸಂವಿಧಾನದ 4ನೇ ಭಾಗದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳಂತೆ ನ್ಯಾಯ ರಕ್ಷಿತವಾದವುಗಳಲ್ಲ ಸ್ನೇಹಿತರೆ. ಈ ಮೂರೂ ಕೂಡ ನಾವು ಇಷ್ಟೊತ್ತು ಚರ್ಚೆ ಮಾಡೋದ್ವಲ್ಲ, 350A ವಿಧಿ ಬಗ್ಗೆ ಮತ್ತು 351 ವಿಧಿ ಬಗ್ಗೆ ಮತ್ತು 335ನೇ ವಿಧಿ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಈ ಮೂರೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳಿದ್ದಂತೆ ಇವುಗಳಿಗೂ ಕೂಡ ನ್ಯಾಯ ರಕ್ಷಿತ ಇಲ್ಲ ಸ್ನೇಹಿತರೆ. ಅಂದರೆ ನ್ಯಾಯಾಲಯದ ರಕ್ಷಣೆ ಇವುಗಳಿಗೂ ಕೂಡ ಇರೋದಿಲ್ಲ. ಇನ್ನೊಂದು ಪ್ರಕರಣದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋದಾದರೆ ತ್ರಿವಾಳಿ ತಲಾಖ್ ಬಗ್ಗೆ ಈ ಅಧ್ಯಯನದಲ್ಲಿ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ. ಏನಪ್ಪ ತ್ರಿವಾಳಿ ತಲಾಖ್ ಅಂತ ನೋಡೋಣ ಮತ್ತು ಇದರ ಬಗ್ಗೆ ಯಾರು ಪ್ರಕರಣ ದಾಖಲು ಮಾಡಿದ್ರು ಅಂತ ನೋಡೋಣ ಮತ್ತು ಪ್ರಕರಣದ ಹಿನ್ನೆಲೆ ನೋಡೋಣ ಮತ್ತು ಇದರ ಬಗ್ಗೆ ತೀರ್ಪು ನೀಡಿದ ಮುಖ್ಯ ನ್ಯಾಯಮೂರ್ತಿಗಳು ಯಾರ್ಯಾರು ಎಂಬುದನ್ನು ಕೂಡ ನೋಡ್ತಾ ಹೋಗೋಣ.
ನ್ಯಾಯಾಲಯವು 22 ಆಗಸ್ಟ್ 2017ರಂದು ನೀಡಿದ ಐತಿಹಾಸಿಕ ತೀರ್ಪಿನಲ್ಲಿ ಭಾರತದ ಮುಸ್ಲಿಂ ಸಮುದಾಯದಲ್ಲಿ, ಅದರಲ್ಲಿಯೂ ಕೂಡ ಸುನ್ನಿ ಮುಸ್ಲಿಂ ಸಮುದಾಯದಲ್ಲಿ ತಲಾಖ್ ಆಚರಣೆಯನ್ನು ರದ್ದುಗೊಳಿಸಲಾಗ್ತದೆ. 22/8/2017ರಲ್ಲಿ ತಲಾಖ್ ಆಚರಣೆಯನ್ನು ಭಾರತದಲ್ಲಿ ರದ್ದುಪಡಿಸಲಾಗ್ತದೆ. ಯಾಕಪ್ಪ ಇದರ ಹಿನ್ನೆಲೆ ನೋಡೋದಾದರೆ, ಉತ್ತರಾಖಂಡದ ಮೂಲದ ಶಹಿರಾ ಬಾನು ಎಂಬುವರು ತಲಾಖ್ ವಿರುದ್ಧ 2015ರಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಅಂದರೆ ಅವರ ಪತಿಯವರು ಶಹಿರಾ ಬಾನುವಿಗೆ ತಲಾಖ್ ನೀಡ್ತಾರೆ. ಕಾರಣವಿಲ್ಲದೆ ತಲಾಖ್ ನೀಡಿ ಅವರಿಗೆ ಜೀವನಾಂಶವನ್ನು ನೀಡೋದಿಲ್ಲ ಎಂಬ ಉದ್ದೇಶಕ್ಕೋಸ್ಕರ ಶಹಿರಾ ಬಾನು ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಆಗ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೆ ಅಂತ ನಾವು ನೋಡೋಣ. ಮತ್ತು ಸುಪ್ರೀಂ ಕೋರ್ಟ್ ಯಾವ ಆಧಾರದ ಮೇಲೆ ಈ ತೀರ್ಪನ್ನು ಪ್ರಕಟ ಮಾಡ್ತು ಅಂತ ನೋಡೋದಾದರೆ, ಪತ್ನಿ ಶಹಿರಾ ಬಾನು ಏನು ಹೇಳ್ತಾರೆ ಅಂದರೆ 14, 15 ಮತ್ತು 21 ಮತ್ತು 25ನೇ ವಿಧಿಗಳಡಿ ಮಹಿಳೆಯರಿಗೆ ನೀಡಿರುವ ಹಕ್ಕುಗಳಿಗೆ ವಿರುದ್ಧವಾದದ್ದು. ಆದ್ದರಿಂದ ಈ ಪದ್ಧತಿಯನ್ನು ಅಂದರೆ ತಲಾಖ್ ಪದ್ಧತಿಯನ್ನು ರದ್ದುಪಡಿಸಬೇಕು ಎಂಬುದಾಗಿ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೆಲವರು ಅವರಿಗೆ ಸಹಾಯವನ್ನು ಕೊಡ್ತಾರೆ. ಅಂತಹ ಸಹಾಯ ನೀಡಿದವರಲ್ಲಿ ಪ್ರಮುಖ ಸಂಘಟನೆ ಅಂದರೆ ಮುಸ್ಲಿಂ ಮಹಿಳಾ ಆಂದೋಲನ ಎಂಬ ಸಂಘಟನೆ ಈ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಕೋರಿ ಪುನಃ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತದೆ. ಈ ಅರ್ಜಿಯ ವಿರುದ್ಧ ಮುಖ್ಯ ನ್ಯಾಯಮೂರ್ತಿಯಾದ JS ಖೇಹಾರ್ ಮತ್ತು ಅವರ ನೇತೃತ್ವದ 5 ಮಂದಿಯ ಕೂಡಿದ ಸಂವಿಧಾನಿಕ ಪೀಠವು ತನ್ನ ತೀರ್ಪನ್ನು ಪ್ರಕಟಪಡಿಸುತ್ತದೆ. ಅದು 3:2 ಬಹುಮತದಿಂದ ಈ ಚಾರಿತ್ರಿಕ ತೀರ್ಪು ನೀಡಿ ಭಾರತದಲ್ಲಿ ತಲಾಖ್ ನೀಡುವುದು ಒಂದು ಕಾನೂನು ಬಾಹಿರ, ಸಂವಿಧಾನಿಕ ಬಾಹಿರ ಎಂಬುದಾಗಿ ತೀರ್ಪನ್ನು JS ಖೇಹಾರ್ ನೇತೃತ್ವದ ನ್ಯಾಯಪೀಠವು ನೀಡುತ್ತದೆ. ಸ್ನೇಹಿತರೆ, 44ನೇ ವಿಧಿಯನ್ವಯ ಭಾರತಾದ್ಯಂತ ಸಮಾನ ನಾಗರಿಕ ಸಂಹಿತೆ ಜಾರಿಗೊಳಿಸಲು ಈ ಪ್ರಕರಣ ಒಂದು ಪೂರಕವಾಗಿರ್ತದೆ. ಅಂದರೆ ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಸಿವಿಲ್ ಕೋಡ್ ಇಲ್ಲ ಸ್ನೇಹಿತರೆ, ಎಲ್ಲರಿಗೂ ಒಂದೇ ಕಾನೂನು ಇಲ್ಲ. ಉದಾಹರಣೆ, ಮುಸ್ಲಿಂ ಜನಾಂಗದವರಿಗೆ ಮುಸ್ಲಿಂ ಕಾನೂನು ಅನ್ವಯ ಆಗ್ತದೆ ಮತ್ತು ಹಿಂದೂ ಜನಾಂಗದವರು ಏನಾದರೂ ತಪ್ಪು ಮಾಡಿದರೆ ಹಿಂದೂ ಕಾನೂನು ಅನ್ವಯ ಆಗ್ತದೆ. ಈ ರೀತಿ ಯಾವುದೇ ರೀತಿಯ ಸಿವಿಲ್ ಕೋಡ್ ಏಕ ನಾಗರಿಕ ಸಂಹಿತೆ ಇರೋದಿಲ್ಲ. ಈ ಕಾನೂನನ್ನು ಅಂದರೆ ಮುಸ್ಲಿಂ ಕಾನೂನು ಇದ್ದಂತಹ ತಲಾಖನ್ನು ರದ್ದುಗೊಳಿಸುವುದರಿಂದ ಈ ಏಕನಾಗರಿಕ ಸಂಹಿತೆ ಜಾರಿಗೊಳಿಸುವ ಒಂದು ಉತ್ತಮ ವಾತಾವರಣ ಪೂರೈಕೆ ಮಾಡಿದೆ. ಸ್ನೇಹಿತರೆ, ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್ ಏನಂತ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ, ಈ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್ ಏನಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋದಾದರೆ, ಜನತೆಗೆ ಜವಾಬ್ದಾರಿಯಾಗಿರುವ ಯಾವುದೇ ಮಂತ್ರಿಮಂಡಲವೂ ಕೂಡ ಸಂವಿಧಾನದ 4ನೇ ಭಾಗವನ್ನು ನಿರ್ಲಕ್ಷಿಸುವಂತಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯದಲ್ಲಿ ನಾವು ತಿಳ್ಕೊಬೋದು ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟೊಂದು ಮಹತ್ವ ಪಡ್ಕೊಂಡಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಇರೋದು ಕೇವಲ ಪೌರರ ಅನುಕೂಲಕ್ಕಿದೆ ಎಂಬುದನ್ನು ಇವರ ಅಭಿಪ್ರಾಯದಲ್ಲಿ ನಾವು ತಿಳ್ಕೊಬೋದಾಗಿದೆ. ಸ್ನೇಹಿತರೆ, ಅಂಬೇಡ್ಕರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಜನರ ಮತದ ಆಧಾರದ ಮೇಲೆ ನಿಂತಿರುವ ಸರ್ಕಾರವು ನೀತಿಗಳನ್ನು ರೂಪಿಸುವ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಿರ್ಲಕ್ಷಿಸಬಾರದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈ ತತ್ವಗಳನ್ನು ಅಳವಡಿಸಿಕೊಳ್ಳುವ ಸರ್ಕಾರಗಳನ್ನ ಜನಗಳು ಪ್ರಶಂಸಿಸ್ತಾರೆ. ಉದಾಹರಣೆ, 40ನೇ ವಿಧಿಯನ್ನು ಸಕಾರಗೊಳಿಸಲು ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಮೂಲಕ ಅಧಿಕಾರ ವಿಕೇಂದ್ರೀಕರಣವನ್ನು ಜಾರಿಗೊಳಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರ್ತದೆ. ಯಾಕಂದರೆ 40ನೇ ವಿಧಿ ಏನು ಹೇಳ್ತದೆ ಅಂದರೆ, ಇದು ಗಾಂಧಿ ತತ್ವದ ಒಂದು ಪರಿಕಲ್ಪನೆ ಆಗಿರ್ತದೆ. ಅಂದರೆ 40ನೇ ವಿಧಿ ಹೇಳೋದು ಗ್ರಾಮಗಳನ್ನು ಸ್ವರಾಜ್ಯ ಮಾಡಬೇಕು, ಗ್ರಾಮಗಳನ್ನು ಸ್ಥಳೀಯ ಸರ್ಕಾರವನ್ನಾಗಿ ರೂಪು ಮಾಡಬೇಕು ಎಂಬುದಾಗಿ ಗಾಂಧೀಜಿಯವರ ತತ್ವವಾಗಿರ್ತದೆ. ಆ ತತ್ವವನ್ನು ಅನುಷ್ಠಾನಗೊಳಿಸೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಗಾಂಧಿ ತತ್ವವಾದ ಗ್ರಾಮ ಸ್ವರಾಜ್ಯವನ್ನು ಯಶಸ್ಸು ಮಾಡ್ತು. ಸ್ನೇಹಿತರೆ, ಅದಕ್ಕೋಸ್ಕರ ಇಂತಹ ತತ್ವಗಳನ್ನ ಅನುಷ್ಠಾನಗೊಳಿಸಿದರೆ ಜನರ ಸಹಕಾರವೂ ಇರ್ತದೆ ಮತ್ತು ಜನರ ದೃಷ್ಟಿಯಲ್ಲಿ ಅವರು ಒಳ್ಳೆಯ ಆಡಳಿತ ನೀಡ್ತಾ ಇದ್ದಾರೆ ಎಂಬ ಭಾವನೆಯು ಕೂಡ ಅವರಿಗೆ ಮೂಡ್ತದೆ ಎಂಬುದನ್ನು ನಾವು ತಿಳಿಬೋದಾಗಿದೆ. ಸ್ನೇಹಿತರೆ, 39ನೇ ವಿಧಿಯನ್ನು ಸಾಕಾರಗೊಳಿಸಲು ಅಂದರೆ ಇನ್ನೊಂದು ಉದಾಹರಣೆ ಅಂದರೆ, ಜನರು
ಪ್ರೋತ್ಸಾಹಿಸ್ತಾರೋ ಇಲ್ವೋ ಎಂಬುದನ್ನು ನೋಡೋದಾದರೆ ನಮ್ಮ ಕರ್ನಾಟಕವೇ ಒಂದು ಉತ್ತಮ ಉದಾಹರಣೆ. ಏನೆಂದರೆ 39ನೇ ವಿಧಿಯನ್ನು ಸಾಕಾರಗೊಳಿಸಲು ದೇವರಾಜ ಅರಸು ನೇತೃತ್ವದ ಕರ್ನಾಟಕ ಸರ್ಕಾರ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಿರುತ್ತದೆ. ಅದಕ್ಕೋಸ್ಕರ 39ನೇ ವಿಧಿಯನ್ನು ಯಶಸ್ಸುಗೊಳಿಸಿದ ನಮ್ಮ ದೇವರಾಜ ಅರಸರನ್ನು ಇಂದಿಗೂ ಕೂಡ ನಾವು ಜನಮನದಲ್ಲಿ ಇರೋದನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ದೇವರಾಜ ಅರಸರನ್ನು ಹಿಂದುಳಿದ ವರ್ಗಗಳ ಅಧಿಕಾರ ಎಂದೇ ಕರೆಯಲಾಗ್ತದೆ ಸ್ನೇಹಿತರೆ. ಇಷ್ಟು ನಾವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೊಂಡಂತಹ ವಿಷಯಗಳು. ಈಗ ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ಕೆಲವೊಂದು ಟೀಕೆಗಳಿವೆ. ಅಂತಹ ಟೀಕೆಗಳು ಯಾವ್ಯಾವು ಅಂತ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಾದವುಗಳಲ್ಲ. ರಾಜ್ಯ ನಿರ್ದೇಶಕ ತತ್ವಗಳು ಕೇವಲ ಸಂವಿಧಾನದ ಒಂದು ಅಧ್ಯಾಯವಾಗಿದೆ ಹೊರತು ಇದಕ್ಕೆ ನ್ಯಾಯಾಲಯದಲ್ಲಿ ಸಂವಿಧಾನದ ರಕ್ಷಣೆ ಇಲ್ಲ ಎಂಬ ಟೀಕೆಯನ್ನು ಕೂಡ ನಾವು ನೋಡ್ಬೋದಾಗಿದೆ. KT ಶಾರ್ ಅವರು ತಮ್ಮ ಅಭಿಪ್ರಾಯವನ್ನು ಏನಂತ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಬ್ಯಾಂಕ್ಗಳ ಚೆಕ್ಗೆ ಹೋಲಿಕೆ ಮಾಡಿ ತಮ್ಮ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಸರುದ್ದೀನ್ ಎಂಬುವರು ಏನಂತ ಹೇಳಿದ್ದಾರೆ ಅಂದರೆ, ಜನವರಿ 2ನೇ ತಾರೀಕಿನಿಂದ ಉಲ್ಲಂಘಿಸುವ ಹೊಸ ವರ್ಷದ ನಿರ್ಣಯಗಳಂತಿದ್ದಂತೆ ಎಂಬುದಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಅಂದರೆ ಜನವರಿ 2ನೇ ತಾರೀಕಿನಂದೇ ಉಲ್ಲಂಘಿಸುವ ಹೊಸ ವರ್ಷದ ನಿರ್ಣಯಗಳೆಂದಂತೆ. ಅಂದರೆ ನಾವು ಹೊಸ ವರ್ಷ ಬಂದ ತಕ್ಷಣ ಈ ವರ್ಷದಲ್ಲಿ ನಾವೆಲ್ಲ ಮಾಡಬೇಕು, ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀವಿ. ಆ ಪ್ಲ್ಯಾನ್ನ ಮುಂದಿನ ದಿನ ಅಂದರೆ ಜನವರಿ 2ನೇ ತಾರೀಕಿಗೆ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಆ ರೀತಿ ಈ ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ನ್ಯಾಯ ರಕ್ಷಿತ ಇಲ್ಲದಿರೋದ್ರಿಂದ ಇದನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯ ಆಗೋದಿಲ್ಲ ಎಂಬುದು ನಾಸಿರುದ್ದೀನ್ ಅವರ ಅಭಿಪ್ರಾಯ ಆಗಿರ್ತದೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳನ್ನ ಪ್ರತಿಗಾಮಿ ತತ್ವಗಳು ಎಂದು ಕೂಡ ಕರೆಯಲಾಗ್ತದೆ. ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು 19ನೇ ಶತಮಾನದ ಇಂಗ್ಲೆಂಡಿನ ರಾಜಕೀಯ ತತ್ವಗಳನ್ನು ಆಧರಿಸಿವೆ. ಆದ್ದರಿಂದ ಅವುಗಳು ತಮ್ಮ ಪ್ರಸ್ತುತೆಯನ್ನು ಕಳೆದುಕೊಂಡಿವೆ ಎಂಬ ಟೀಕೆಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಇವೆ ಸ್ನೇಹಿತರೆ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಇಂಗ್ಲೆಂಡಿನ 19ನೇ ಶತಮಾನದಲ್ಲಿ ಕಂಡುಬರುವಂತಹ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರೋದಕ್ಕೆ ಇದರ ಪ್ರಸ್ತುತ ಸಂದರ್ಭ ನಮ್ಮಲ್ಲಿಲ್ಲ, ಇದರ ಪ್ರಸ್ತುತೆ ಇಲ್ಲ, ಅದಕ್ಕೋಸ್ಕರ ಇವು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಎಂಬ ಟೀಕೆಗಳು ರಾಜ್ಯ ನಿರ್ದೇಶಕ ತತ್ವಗಳ ವಿರುದ್ಧ ಇರೋದನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನಾತ್ಮಕ ಘರ್ಷಣೆಗಳು ಕೂಡ ಅವಕಾಶ ಮಾಡಿಕೊಡ್ತದೆ. ಅಂತಹ ಸಂದರ್ಭದಲ್ಲಿ ಅಂತ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ನೀಡುವ ನಿರ್ದೇಶನಗಳನ್ನು ರಾಜ್ಯವು ಪಾಲಿಸದೇ ಇರ್ಬೋದು. ಹೀಗೆ ಸಂವಿಧಾನಾತ್ಮಕ ಘರ್ಷಣೆ ಉಂಟಾಗಬಹುದು ಎಂಬುದಾಗಿ ಕೆ ಸಂತಾನಂ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ರಾಜ್ಯ ನಿರ್ದೇಶಕ ತತ್ವಗಳಂದ್ರೇ ರಾಜ್ಯಗಳಿಗೆ ಕೇಂದ್ರ ಸರ್ಕಾರವು ಕೊಡುವಂತಹ ನಿರ್ದೇಶನಗಳಾಗಿವೆ. ಕೆಲವೊಂದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡ್ಬೋದಾಗಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ರಾಜ್ಯಗಳು ನಿಮ್ಮ ನಿರ್ದೇಶನಗಳನ್ನ ನಾವು ಪಾಲಿಸೋದಿಲ್ಲ, ನೀವು ಹೇಳಿದಂತೆ ನಾವು ಕೇಳಲ್ಲ ಅಂತ ತಿರುಗಿ ಬಿದ್ದಾಗ ಆವಾಗ ಸಂವಿಧಾನಕವಾಗಿ ಅದು ಘರ್ಷಣೆಗೆ ಎಡೆ ಮಾಡಿಕೊಡ್ತದೆ ಎಂಬ ಟೀಕೆನ ಕೆ ಸಂತಾನಂ ವ್ಯಕ್ತಪಡಿಸಿರೋದನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆ ಅಥವಾ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಸಂವಿಧಾನವೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ದೇಶದ ಆಡಳಿತದ ಮೂಲಭೂತ ತತ್ವಗಳು ಎಂಬುದಾಗಿ ತಿಳಿಸಿದೆ. LM ಸಿಂಘ್ವಿರ್ ಅವರ ಪ್ರಕಾರ ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಜೀವಧಾತು ಎಂದು ಕೂಡ ಕರೆಯಲಾಗಿದೆ ಸ್ನೇಹಿತರೆ. ಭಾರತದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ MC ಚಾಗ್ಲರ್ ಅವರು ಏನಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದರೆ, ಈ ಎಲ್ಲ ತತ್ವಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿದರೆ ನಮ್ಮ ದೇಶವು ಧರೆಯ ಮೇಲಿನ ಸ್ವರ್ಗದಂತಿರುತ್ತದೆ. ಆಗ ಭಾರತವು ಪ್ರಜಾಪ್ರಭುತ್ವವಲ್ಲದೆ ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಕಲ್ಯಾಣ ರಾಜ್ಯವಾಗಿ ನಿರ್ಮಾಣ ಆಗ್ತದೆ ಎಂಬುದಾಗಿ ತಮ್ಮ ಅಭಿಪ್ರಾಯವನ್ನು ಆ್ಯನ್ ಅಂಬಾಸಿಡರ್ ಸ್ಪೀಕರ್ಸ್ ಎಂಬ ಕೃತಿಯಲ್ಲಿ ವ್ಯಕ್ತಪಡಿಸಿರೋದನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ. ಅಂಬೇಡ್ಕರ್ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದರೆ, ರಾಜ್ಯ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಗುರಿಯಾದ ಆರ್ಥಿಕ ಪ್ರಜಾಪ್ರಭುತ್ವದ ಸಾಧನೆಯನ್ನು ಸ್ಪಷ್ಟಪಡಿಸುವುದರಿಂದ ಅವುಗಳು ಅತ್ಯುನ್ನತ ಮೌಲ್ಯವನ್ನು ಹೊಂದಿವೆ ಎಂಬುದಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು BN ರಾವ್ ಅವರು ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯದ ಅಧಿಕಾರಿಗಳಿಗೆ
ನೈತಿಕಗಳಾಗಿವೆ ಹಾಗೂ ಶೈಕ್ಷಣಿಕ ಮೌಲ್ಯ ಕೂಡ ಆಗಿದೆ ಎಂಬುದನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ. ರಾಜ್ಯ ನಿರ್ದೇಶಕ ತತ್ವಗಳ ಪ್ರಾಮುಖ್ಯತೆ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳು ಭಾರತದ ಒಕ್ಕೂಟದಲ್ಲಿನ ಎಲ್ಲ ಪ್ರಾಧಿಕಾರಗಳಿಗೆ ನೀಡಲಾಗಿರುವ ಸೂಚನೆಗಳು ಹಾಗೂ ಸಾಮಾನ್ಯ ಶಿಫಾರಸುಗಳಂತೆ ಇರುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಕಾನೂನಿನ ಸಂವಿಧಾನ ಬದ್ಧತೆಯನ್ನು ನಿರ್ಧರಿಸಲು, ಅಂದರೆ ನ್ಯಾಯಿಕ ವಿಮರ್ಶೆ ಅಧಿಕಾರ ಚಲಾಯಿಸಲು ನ್ಯಾಯಾಲಯಗಳಿಗೆ ಸಹಕಾರಿಯಾಗಿರ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಭಿವ್ಯಕ್ತಗೊಂಡಿರುವಂತಹ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಗಳನ್ನು ಭಾರತದ ಎಲ್ಲ ಪ್ರಜೆಗಳಿಗೂ ದೊರಕಿಸಿಕೊಡಲು ಸಹಕಾರಿಯಾಗಿವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಶಾಸಕಾಂಗ ಹಾಗೂ ಕಾರ್ಯಾಂಗಗಳಿಗೆ ಜನಪರವಾಗಿರುವಂತೆ ಮಾರ್ಗದರ್ಶನವನ್ನು ನೀಡುತ್ತದೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಅಧಿಕಾರಾರೂಢ ಪಕ್ಷಗಳು ಬದಲಾದರೂ ಕೂಡ ಆಂತರಿಕ ಮತ್ತು ವಿದೇಶಾಂಗ ನೀತಿಯಲ್ಲಿ ಸ್ಥಿರತೆ ಮತ್ತು ನಿರಂತರತೆಯನ್ನು ಕಾಪಾಡ್ಕೊಂಡು ಬರೋಕ್ಕೆ ರಾಜ್ಯಗಳಿಗೆ ನಿರ್ದೇಶನಗಳನ್ನು ನೀಡೋದಕ್ಕೆ ಸಹಕಾರಿಯಾಗಿರ್ತವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಪೂರಕವಾಗಿವೆ ಮತ್ತು ಈ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನು ನೀಡುವುದರ ಮೂಲಕ ಸಂವಿಧಾನದ 3ನೇ ಭಾಗ ಆವರಿಸಿರುವ ಶೂನ್ಯವನ್ನು ತುಂಬುತ್ತವೆ. ಅಂದರೆ ಮೂಲಭೂತ ಹಕ್ಕು, ಆರ್ಥಿಕ ಹಕ್ಕು ನೀಡಿಲ್ಲ, ಆದರೆ ರಾಜ್ಯ ನಿರ್ದೇಶಕ ತತ್ವಗಳು ಕೆಲವೊಂದು ಕಡೆ ಆರ್ಥಿಕ ನ್ಯಾಯವನ್ನು ಒದಗಿಸಿದ್ದರಿಂದ 3ನೇ ಭಾಗದಲ್ಲಿ ಕಂಡುಬರುವಂಥ ಶೂನ್ಯವನ್ನು ಈ ರಾಜ್ಯ ನಿರ್ದೇಶಕ ತತ್ವ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ತದೆ. ಬಂಧುಗಳೇ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುವಂತಹ ವಾತಾವರಣವನ್ನು ನಿರ್ಮಿಸ್ಬೋದು. ಈ ಆರ್ಥಿಕ ಪ್ರಜಾಪ್ರಭುತ್ವವಿಲ್ಲದೆ ರಾಜಕೀಯ ಪ್ರಜಾಪ್ರಭುತ್ವವು ಕೂಡ ಒಂದು ಅರ್ಥಹೀನವಾಗಿರ್ತದೆ. ಅದಕ್ಕೋಸ್ಕರ ಆರ್ಥಿಕ ಪ್ರಜಾಪ್ರಭುತ್ವದ ನಿರ್ಮಾಣ ಪ್ರತಿಯೊಂದು ರಾಜ್ಯದ ಸರ್ಕಾರದ ಒಂದು ಪ್ರಮುಖ ಧ್ಯೇಯವಾಗಿರಬೇಕು ಎಂಬುದಾಗಿ ಕೂಡ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ತಿಳಿಬಹುದಾಗಿದೆ ಸ್ನೇಹಿತರೆ. ರಾಜ್ಯ ನಿರ್ದೇಶಕ ತತ್ವಗಳು ವಿರೋಧ ಪಕ್ಷಗಳಿಗೆ ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಪ್ರಭಾವಿಸುವ ಮತ್ತು ನಿಯಂತ್ರಿಸುವ ಶಕ್ತಿ ನೀಡುತ್ತವೆ. ಸರ್ಕಾರದ ಚಟುವಟಿಕೆಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರುದ್ಧವಾಗಿವೆ ಎಂಬ ಆಧಾರದ ಮೇಲೆ ಸರ್ಕಾರವನ್ನು ಟೀಕೆ ಮಾಡಬಹುದಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರದ ಕಾರ್ಯದಕ್ಷತೆಯನ್ನು ಪರೀಕ್ಷಿಸುವ ಸಾಧನೆಗಳಿದ್ದಂತೆ ಜನತೆ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನದ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಬಹುದಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾನ್ಯ ರಾಜಕೀಯ ಪ್ರಣಾಳಿಕೆಗಳಂತೆ ಒಂದು ರಾಜಕೀಯ ಪಕ್ಷವು ತಾನು ಯಾವುದೇ ಸಿದ್ಧಾಂತವನ್ನು ಅನುಸರಿಸುತ್ತಿರಲಿ ತನ್ನ ಶಾಸನೀಯ ಮತ್ತು ಕಾರ್ಯಾಂಗೀಯ ಕಾರ್ಯಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ತನ್ನ ಮಾರ್ಗದರ್ಶಿ ತತ್ವಜ್ಞಾನಿ ಮತ್ತು ಸ್ನೇಹಿತರಂತೆ ಪ್ರತಿಯೊಂದು ರಾಜ್ಯ ಸರ್ಕಾರವು ಕೂಡ ಪರಿಗಣನೆಗೆ ತಗೋಬೇಕಾಗಿದೆ ಸ್ನೇಹಿತರೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಧನ್ಯವಾದಗಳು.